ಸೊ ಡಿಕೆಡಿ ಮ್ಯೂಸಿಯಂ ಒಬ್ಬರು ಕಂಟೆಸ್ಟೆಂಟ್ ಇರ್ತಾರೆ. ಹೌದು ಚೇಂಜ್ ಆಗಿದೆ. ಇನ್ಮೇಲೆ 3 ಜನ ಕಂಟೆಸ್ಟೆಂಟ್. ಹೌದು. ಅಲ್ಲ ಗ್ಯಾಲರಿ ಕಂಟೆಸ್ಟೆಂಟ್ ಅಂತ ಕೊಟ್ರೆ ಐ ಥಿಂಕ್ ನಮ್ಮ ಅಪ್ಪ ಅಮ್ಮಂಗೆ ಪ್ರಶಸ್ತಿ ಬರುತ್ತೆ. ಹೌದು, ಅವ್ರದ್ದು ಒಂದು ಫ್ಯಾಮಿಲಿ ರೌಂಡ್ ಇತ್ತು. ಅಪ್ಪ ಅಮ್ಮ ಮತ್ತು ಅವಳು ಮಾಡಿದ ರೌಂಡು ತುಂಬಾ ಎಂಜಾಯ್ ಮಾಡಿದ್ದೀವಿ ನಾವು ಮಾತ್ರ ನೋಡೋದಕ್ಕೆ. ನಮ್ಮ ಮನೆಯವರು ಎಲ್ಲ ಹೋಗಿದ್ದರು, ಅಂದರೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅಮ್ಮನ ಫ್ರೆಂಡ್ಸು ಎಲ್ಲರೂ ಹೋಗಿದ್ದರು ನೋಡೋದಕ್ಕೆ ಪರ್ಫಾರ್ಮೆನ್ಸನ್ನು. ನಮ್ಮ ಅಜ್ಜಿ ಹೋಗಿದ್ದರು, ನಮ್ಮ ತಂದೆಯವರ ಅಮ್ಮ ಅವರ ಪರ್ಫಾರ್ಮೆನ್ಸ್ ನೋಡೋದಕ್ಕೆ. ಅನನ್ಯಂಗೆ ಮುಂಚೆಯಿಂದನೂ ಡಾನ್ಸ್ ಅಂದರೆ ಇಷ್ಟ. ಡಾನ್ಸ್ ಜೊತೆ ಐ ಥಿಂಕ್ ನಾನು ನನ್ನ ಲೈಫಲ್ಲಿ ಕಂಡ ಮೊಟ್ಟ ಮೊದಲ ಯೂಟ್ಯೂಬರ್ ಇನ್ಫ್ಲೂಯೆನ್ಸರ್ ಅವಳು ಅನಿಸುತ್ತೆ. ಈ ಸೋಷಿಯಲ್ ಮೀಡಿಯಾ ಬರೋದಕ್ಕಿಂತ ಮುಂಚೆನೇ ಕನ್ನಡಿ ಮುಂದೆ ನಿಂತ್ಕೊಂಡು ಡಾನ್ಸ್ ಮಾಡೋದಾಗಲಿ ಅಥವಾ ಒಂದು ಯೂಟ್ಯೂಬರ್ ಥರ ವ್ಲಾಗ್ ಮಾಡೋದಾಗಲಿ ಮಾತಾಡೋದಾಗಲಿ ಅವಾಗ್ಲಿಂದನೇ ಮಾಡ್ತಿದ್ಲು. ಅವಳಿಗೆ ಇದೊಂದು ಒಳ್ಳೆ ಅವಕಾಶ. ಜೀ ಕನ್ನಡ ವಾಹಿನಿಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೂ DKD ಜಡ್ಜಸ್ ಎಸ್ಪೆಷಲಿ ಅವಳನ್ನ ಪ್ರೋತ್ಸಾಹ ಮಾಡ್ತಿರೋದಾಗಲಿ. ಶಿವಣ್ಣನ ಅಭಿಮಾನಿ ಬೇರೆ ಅವಳು. ಶಿವಣ್ಣನೇ ಎದುರುಗಡೆ ಇದ್ದಾಗ ಅವಳು ಯಾವಾಗಲೂ ಹೇಳ್ತಿದ್ದಿದ್ದು ಅದೇ, ಅವರಲ್ಲಿ ಒಂದು 10% ಎನರ್ಜಿ ನಂಗೆ ಬಂದ್ಬಿಟ್ರೆ ಸಾಕು ಅಂಕಿ, ಲೈಫ್ ಲಾಂಗ್ ನಾನು ಅದನ್ನ ಇಟ್ಕೊಂಡ್ಬಿಡ್ತೀನಿ ಲೈಫಲ್ಲಿ ಅನ್ನೋಳು. ಈಗ ಹಾಗೆ ಅದೊಂದು ಎನರ್ಜಿ ಟ್ರಾನ್ಸ್ಫಾರ್ಮರಿಂದ ಬರ್ತಾ ಇದೆ ಅವಳಿಗೆ. ಖುಷಿಯಾಗಿ ಡಾನ್ಸ್ ಮಾಡ್ತಾ ಇದ್ದಾಳೆ. ಸ್ವಲ್ಪ ಅಲ್ಲಲ್ಲೇ ಪಾಪ ಪ್ರಾಕ್ಟೀಸ್ ಮಾಡುವಾಗ ಪೆಟ್ಟು ಏಟು ನೋವು ಎಲ್ಲ ತಿಂತಾಳೆ. ಬಟ್ ಇಟ್ಸ್ ಓಕೆ, ಇಟ್ಸ್ ವರ್ತ್. ಶೂಟಿಂಗ್ ಮಾಡೋಕ್ಕೆ ಹೋದಾಗ ಅಪ್ಪ ಅಮ್ಮನೂ ಸಿಕ್ಕಾಪಡೆ ಎಂಜಾಯ್ ಮಾಡ್ತಾರೆ, ಖುಷಿ ಪಡ್ತಾರೆ. ಐ ವಿಶ್ ಹರ್ ಆಲ್ ದ ಬೆಸ್ಟ್. ಒಳ್ಳೇದಾಗಲಿ. ನೀನು ಶ್ರಮ ಪಡ್ತಿದ್ಯಾ, ಕಷ್ಟಪಡ್ತಿದ್ಯಾ, ಕಾಣಿಸುತ್ತೆ ಅದು. ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಡಾನ್ಸ್ ಮಾಡಿದ್ಲು. ಅಯ್ಯೋ, ಡಾನ್ಸ್ ಮಾಡಿ ಮನೆಗೆ ಬಂದಾಗ ಅವಳು ಖುಷಿ ಏನಂದರೆ, ಯೂಶ್ವಲಿ ಡಾನ್ಸ್ ಆದ ತಕ್ಷಣ ನನಗೆ ಮೆಸೇಜ್ ಮಾಡ್ತಾಳೆ. ಈಗ ನೀವು ಬರೋ ಒಂದು 5 ನಿಮಿಷದ ಹಿಂದೆ ಕಾಲ್ ಮಾಡಿದ್ಲು. ಈಗ ಅವಳು ಪರ್ಫಾರ್ಮೆನ್ಸ್ ನಡೀತಾ ಇರುತ್ತೆ, ಸ್ಟೇಜ್ ಮುಂದೆ ಹೋಗೋಕ್ಕೆ ಮುಂಚೆ ಒಂದ್ಸರಿ ಕಾಲ್ ಮಾಡ್ತಾಳೆ. ಆದ ತಕ್ಷಣ ಮೆಸೇಜ್ ಮಾಡ್ತಾಳೆ, ಏನೇನಾಯಿತು ಏನೋ ಹಿಂಗೆ ಅಂತ. ಅವತ್ತೊಂದಿನ ನಂಗೆ ಮೆಸೇಜ್ ಮಾಡಿಲ್ಲ ಅವಳು. ಯಾಕಂದರೆ ಮನೆಗೆ ಬಂದು ಅವಳು ಸರ್ಪ್ರೈಸ್ ಕೊಟ್ಟು ಹೇಳ್ಬಿಡ್ಬೇಕು, ಹಿಂಗಾಯ್ತು ಹಂಗಂಗಾಯ್ತು ಅಂತ ನನ್ನ ಎಕ್ಸ್ಪ್ರೆಷನ್ ನೋಡೋದಕ್ಕೆ ಅಂತ ಹೇಳ್ತಾ ಇಲ್ಲ. ಬಟ್ ನನಗೆ ಅವಾಗಲೇ ಗೊತ್ತಾಯಿತು, ಓ ಏನೋ ತುಂಬ ಚೆನ್ನಾಗಿ ಆಗ್ಬಿಟ್ಟಿದೆ ಅನಿಸುತ್ತೆ. ಅವಳು ಇಲ್ಲಿಗೆ ಬಂದು ಹೇಳೋವರೆಗೂ ಸಮಾಧಾನ ಇಲ್ಲ ಅಂತ. ಬಂದ್ಲು, ಪೂರ್ತಿ ಹೇಳಿದ್ಲು, ನಾನು ಶಿವಣ್ಣ ಒಂದೇ ಥರ ಮಾಡಿದ್ದೀವಿ ಗೊತ್ತಾ, ಪಕ್ಕದಲ್ಲೇ ಇದ್ವಿ, ಫುಲ್ ಫ್ರೇಮ್ ನೋಡಬೇಕಿತ್ತು ನೀನು, ಇಡೀ ಸೆಟ್ಟೆಲ್ಲ ಕೂಗ್ತಾಯಿತ್ತು ಹಾಗೆ ಹೀಗೆ ಅಂತ. ಇನ್ನೊಂದು ದಿನ ಅವ್ರ ಥರದ್ದೇ ಡ್ರೆಸ್ ಕೊಟ್ಟಿದ್ರು ಅವಳಿಗೆ, ಕಾಸ್ಟ್ಯೂಮು. ಅದನ್ನು ಟ್ವಿನ್ ಮಾಡ್ತಿದ್ದೀನಿ ಅಂತ ಖುಷಿಪಟ್ಲು. ಮುಂಚಿಂದನೂ ಶಿವಣ್ಣ ಅಂದರೆ ಅವಳಿಗೆ ತುಂಬ ಇಷ್ಟ. ಅಂದರೆ ಅವಳು ಹೇಳ್ಕೊಂಡು ಮಾಡ್ಕೊಳ್ಳೋ ಹಾಗೆ ಕಿರ್ಚ್ಕೊಂಡು ಲಾಗ ಹಾಕ್ಕೊಂಡೆಲ್ಲ ಪಾಪ ಮಾಡಲ್ಲ ಅವಳು. ಬಟ್ ಅವರ ಪ್ರತಿಯೊಂದು ಹಾಡು, ಪ್ರತಿಯೊಂದು ಸಿನಿಮಾ, ಅವ್ರು ಯಾವ ಥರ ಸ್ಟೈಲ್ ಮಾಡ್ತಿದ್ದಾರೆ, ಏನು ಬಟ್ಟೆ ಹಾಕಿದ್ದಾರೆ, ಏನು ಮಾತಾಡಿದ್ರು ಎಲ್ಲ ಅವಳಿಗೆ ನೆನಪಿರುತ್ತೆ. ಹಾಗಾಗಿ ಐ ಆಮ್ ವೆರಿ ಹ್ಯಾಪಿ. ಖುಷಿ ಒಂಥರ ಅವಳಿಗೆ ಶಿವಣ್ಣ ಅಂತಂದರೆ. ಶಿ ಈಸ್ ಮೇಕಿಂಗ್ ಗುಡ್ ಮೆಮೊರೀಸ್. ಒಳ್ಳೊಳ್ಳೆ ನೆನಪುಗಳಾಗ್ತಿದೆ ಅವ್ರ ಜೊತೆ. ಒಳ್ಳೇದಾಗಲಿ ಅಷ್ಟೆ. ನನಗೆ ಎಲ್ಲನೂ ಇಷ್ಟ ಅವಳದು. ಈಗ ರೀಸೆಂಟಾಗಿ ಅವಳು ರಗಡ ರಗಡ ಸಾಂಗ್ ಮಾಡಿದಾಗ ಅವಳ ಸ್ಟೈಲಲ್ಲಿ, ಅವಳ ಶೈಲಿಯಲ್ಲಿ ಮಾಡಿದಂಥ ಡಾನ್ಸ್ ತುಂಬ ಚೆನ್ನಾಗಿತ್ತು. ಆಮೇಲೆ ದೇಖೋರೆ ದೇಖೋರೆ ಬಾಳೆ ದಿಂಡು ಮಾಡಿದಾಗಲೂ ಅವಳ ಶೈಲಿ ಇತ್ತು. ಜೊತೆಗೆ ಅದರ ಹಿಂದೆ ಈಗ ಮೊನಾಲಿಸಾ ಮಾಡಿದ್ದೂ ತುಂಬ ಚೆನ್ನಾಗಿತ್ತು. ಫಸ್ಟ್ ಪರ್ಫಾರ್ಮೆನ್ಸ್ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಅಂದರೆ ಅದು ನಾನು ಚಿಕ್ಕವಳಿದ್ದಾಗಲಿಂದ ನನ್ನ ಹಾಡೋದು ಎಲ್ಲೋ ಜೋಗಪ್ಪ. ಆವಾಗ್ಲಿಂದನೇ ನಾನು ಕೃಷ್ಣ ನಿನ್ನ ಹುಡ್ಕೋ ಮೀರಾ ಇವಳೇನ ಅಂತಿದ್ದೀನಿ. ಸೊ ಮೀರಾ 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 ಅಂತ ಫಸ್ಟ್ ಸಾಂಗೇ ಅವಳಿಗೆ ಅದು ಸಿಕ್ತು. ಅದಕ್ಕೂ ನನಗೂ ಅವಳು ಏನೋ ಒಂಥರ ಸೂಪರ್ ಬಿಡು, ಚೆನ್ನಾಗೇ ಶುರು ಆಗಿದೆ ಅಂತ ಪ್ರತಿ ವಾರನೂ ಅವಳ ಪರ್ಫಾರ್ಮೆನ್ಸ್ನ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀನಿ. ಆಮೇಲೆ ಕಾಂಟೆಂಪ್ರರಿ ಡಾನ್ಸ್ ಕಲ್ತಿಲ್ಲ ಅವಳು, ಈಗ ಕಲಿತಿದ್ದಾಳೆ. ಏನೇನೋ ಲಾಗ ಗೀಗ ಎಲ್ಲ ಹಾಕ್ಕೊಂಡು ಏನೇನೋ ಕೋರ್ ಸ್ಟ್ರೆಂತ್ ಎಲ್ಲ ತೋರಿಸ್ಬಿಟ್ಟು ಪಲ್ಟಿ ಗಿಲ್ಟಿ ಎಲ್ಲ ಹೊಡೆದ್ಬಿಟ್ರೆ ನನಗೆ ಇದೇನು ಬುಜ್ಜಿ ಇದನ್ನೆಲ್ಲ ಮಾಡ್ತಿದ್ದಾಳ ಅಂತ ಅನಿಸುತ್ತೆ. ಸೊ ಆಲ್ಮೋಸ್ಟ್ ಎವ್ರಿ ಪರ್ಫಾರ್ಮೆನ್ಸ್ ಇಷ್ಟ ನನಗೆ. ಹೌದು, ಅಬ್ಸಲ್ಯೂಟ್ಲಿ. ಅಂದರೆ ಅದಕ್ಕೂ ನಾನು ಹೇಳ್ತೀನಲ್ಲ, ಅದೆಲ್ಲ ದೇವರ ಇಚ್ಛೆ, ದೇವರ ಅನುಗ್ರಹ. ನನಗೆ ಅವತ್ತು ಇದೇ ಥರ ಜಸ್ಟ್ ಮ್ಯಾರಿಡ್ದು ಪ್ರಮೋಷನ್ ಇತ್ತು. ಬರ್ತೀನೋ ಹೋಗ್ತೀನೋ ಅನ್ನೋದೇ ನನಗೆ ಗೊತ್ತಿಲ್ಲ. ಅವತ್ತು ಬರ್ತೀನಿ ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ, ಇನ್ನೊಂದ್ಸರಿ ಆಗ್ತಿಲ್ಲ, ಇಲ್ಲೇ ಸಿಕ್ಕಾಕೊಂಡಿದ್ದೀನಿ ಅಂತಿದ್ದೀನಿ. ಅವಳಿಗೆ ಅನನ್ಯಂಗೆ ಗೊತ್ತಿಲ್ಲ ನಾನು ಹೋಗ್ತಾ ಇರೋದು. ಸರ್ಪ್ರೈಸ್ ಇತ್ತು ಅವತ್ತು. ಚಾನಲ್ ಅವ್ರ ಪಾಪ ಫೋನ್ ಮಾಡ್ತಿದ್ದಾರೆ, ನೋಡಿ ಆಗುತ್ತಾ ಏನೋ ಅಂತ. ಹಾಗೂ ಹಿಂಗೂ ಏನೋ ಬಂದು ಮಾಡಿದೆ. ಅವತ್ತೇನು ನಡೀತಿದೆ, ಏನು ಕಾಂಟೆಂಟೋ ಏನು ಯಾವುದರ ಬಗ್ಗೆನೂ ಮಾಹಿತಿ ಇಲ್ಲ ನನಗೆ. ಅವಳದು ಡಾನ್ಸ್ ಇದೆ ಅಂತಂದಾಗ ಅಲ್ಲಿ ಹಿಂದೆ ಪ್ರಾಪರ್ಟಿ ಹಿಂದೆ ಹೋಗಿ ನಿಂತ್ಕೊಂಡ್ಬಿಟ್ಟೆ ಅಷ್ಟೇ. ರಿವೀಲ್ ಮಾಡಿದ್ರು, ನೋಡಿದ ತಕ್ಷಣ ಅವಳು ಪಾಪ ಅಳಕ್ಕೆ ಶುರು ಮಾಡಿಬಿಟ್ಲು.
ಏನು ಮಾತಾಡ್ಲಿಕ್ಕೆ ಗೊತ್ತಾಗ್ಲಿಲ್ಲ. ತಕ್ಷಣ ನಮ್ದೊಂದು ಥೀಮ್ ಸಾಂಗ್ ಇದು ಯಾವಾಗಲೇ ಟಿ ವಿಲಿ ಬಂದರು. ಐ ಥಿಂಕ್ ನೋಡ್ತಿರೋರು ನೀವು ಹೇಳ್ತೀರಾ, ಟಿ ವಿಲಿ ಏನಾದರೂ ಅಕ್ಕ ತಂಗಿರ ಸಾಂಗ್ ಅದು ಬಂದುಬಿಟ್ರೆ ಅದು ನಮ್ಮದೇ ಸಾಂಗ್ ಅಂತ ನಾವು ಚಿಕ್ಕವರಿದ್ದಾಗಲಿಂದ ಡಾನ್ಸ್ ಮಾಡೋದಾಗಲಿ, ಅದೇ ಥರ ಸೆರ್ಗೆಲ್ಲ ಹಾಕ್ಕೊಂಡು ಈ ಜಡೆ ಎಲ್ಲ ಟವಲೆಲ್ಲ ಹಾಕೋತಿದ್ವಲ್ಲ ಜಡೆಗೆ, ಅದನ್ನೆಲ್ಲ ಹಾಕ್ಕೊಂಡು ಹಾಡ್ತಿದ್ವಿ ಅಲ್ವಾ. ನಂಗೆ ಅದು ನೆನಪಾಯಿತು, ಅದು ಹಾಡಿದೆ. ಇಟ್ ಈಸ್ ರೇರೆಸ್ಟ್ ಆಫ್ ದ ರೇರೆಸ್ಟ್ ಮೂಮೆಂಟ್, ಐ ಅಗ್ರಿ. ಯಾಕಂದರೆ ಎವ್ರಿಥಿಂಗ್ ವಾಸ್ ವೆರಿ ಆರ್ಗ್ಯಾನಿಕ್. ಪ್ರತಿಯೊಂದು ಆ ಮೊಮೆಂಟಲ್ಲಿ, ಆ ಘಳಿಗೆಯಲ್ಲಿ ನಡೀತು ಅಷ್ಟೆ. ಯಾವುದೂ ಮನಸ್ಸಲ್ಲಿ ಇಟ್ಕೊಂಡಿದ್ದಿದ್ದಲ್ಲ, ಅಥವಾ ಅದಾದ ಮೇಲೆ ಹೀಗಾಗುತ್ತೆ ಇದು ಅಂತಲೂ ಊಹಿಸಿರಲಿಲ್ಲ. ಆ ಕ್ಷಣದಲ್ಲಿ ನಾವಿಬ್ಬರು ನಮ್ಮ ಒಂದು ಮೊಮೆಂಟನ್ನು ಹಂಚ್ಕೊಳ್ಳೋಕ್ಕೆ ಒಂದು ಜಾಗ ಸಿಕ್ತು, ನಾವು ಹಂಚ್ಕೊಂಡ್ಬಿಟ್ವಿ ಅಷ್ಟೆ. ಬಟ್ ಅದಕ್ಕೆ ತುಂಬಾ ರೆಸ್ಪಾನ್ಸ್ ಬಂತು. ನಿಮ್ಮ ಮನೆಯಲ್ಲೂ ಯಾರೆಲ್ಲ ಅಕ್ಕ ತಂಗಿರಿದ್ದೀರಾ ಅಷ್ಟೇ ಖುಷಿಯಾಗಿರಿ, ಅನ್ಯೋನ್ಯವಾಗಿರಿ ಅಂತ ನಾವು ಕೇಳ್ಕೊತೀವಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಆಲ್ ದ ಪ್ರೀತಿ. ನಿಮ್ಮೆಲ್ಲರ ಪ್ರೀತಿಗೆ ತುಂಬ ಥ್ಯಾಂಕ್ ಯು. ಅದು ಒಂಥರ ಥೀಮ್ ಸಾಂಗ್, ಸಿಸ್ಟರ್ಸ್ದು ಥೀಮ್ ಸಾಂಗ್ ಅದು. ಇವತ್ತಿಗೂ ನಾನು ಅದೇ ಹಾಡು ಹಾಡೋದು ಅವಳಿಗೆ. ಹಾಗಾಗಿ ಅದೇ ಇಟ್ ವೆಂಟ್ ರಿಯಲಿ ವೈರಲ್. ನನಗೂ ನೆನಪಿದೆ, ನಾನು ಹಾಡ್ತಿರೋದಕ್ಕೆಲ್ಲ ಯಾರ್ಯಾರೋ ಬಾಯಿ ಕುಣಿಸ್ಕೊಂಡು ಹಾಡು ಹೇಳ್ತಾ ಇದ್ದಾರೆ. ನನಗೆ ಓ ಇದೇನಿದು ಅನ್ಸೋ ಥರ ಖುಷಿ ಆಯ್ತು ಅಷ್ಟೆ. ಒಳ್ಳೇದಾಗಲಿ. ನನಗೂ ಇದೆ ಆಸೆ. ಅಂದರೆ ಫಿಲ್ಮ್ ಫೇರ್ ತಗೋತೀನೋ ಇಲ್ವೋ, ಮುಂಚಿಂದನೂ ನಾನು ನೋಡಿದ್ದೀನಿ ನಮ್ಮ ಮನೇಲಿ ಅಭಿನಯ. ಹಾಂ, ಅಪ್ಪ ದೊಡ್ಡ ಇದು ಇಷ್ಟು ಹೇಳಿದ್ರಲ್ಲ ಸಾಕು, ಬರ್ತೋ ಇಲ್ವೋ ಅದಿಲ್ಲ. ಅದೇ ಅಣ್ಣವ್ರ ಅಭಿಮಾನಿಗಳು ನಾವು ಆಗಿರೋದ್ರಿಂದ ನಾವೆಲ್ಲ ಚಿಕ್ಕವ್ರು ಇದ್ದಾಗಲಿಂದ ಒಂದು ವಿಷಯ ಅಂದ್ಕೊಂಡ್ಬಿಟ್ಟಿರ್ತೀವಿ, ಏನು ಟಿ ವಿಲಿ ಯಾರು ಬರ್ತಾ ಇದ್ದಾರೆ ಅವರೇ ಹಾಡ್ತಿರೋದು ಅಂತ. ಇದಕ್ಕೊಂದು ಪ್ಲೇಬ್ಯಾಕ್ ಸಿಂಗಿಂಗ್ ಇದೆ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಹಂಗಿರುವಾಗ ಚಿಕ್ಕಂದ್ರಲ್ಲಿ ಈಗೇನಾದರೂ ರಾಜ್ಕುಮಾರ್ ಅವರೇನಾದರೂ ಟಿ ವಿ ಮೇಲೆ ಬರ್ತಿದ್ದಿದ್ರೆ, ಅಥವಾ ಟಿ ವಿಯಲ್ಲಿ ಬರ್ತಿದ್ದಾರೆ ಅಂತಂದರೆ, ಅವ್ರು ಹಾಡ್ತಾ ಇದ್ದಾರೆ ಅಂತ ಅಂದರೆ ಅಪ್ಪ ಅಮ್ಮ ಮನೇಲೇ ಕೂತ್ಕೊಂಡು ಹೇಳೋರಲ್ಲ, ಏನು ಚೆನ್ನಾಗಿ ಹಾಡ್ತಾರಲ್ವ ರಾಜ್ಕುಮಾರ್ ಅವರು ಅಂತ. ಸೊ ನನ್ನ ತಲೆಯಲ್ಲಿ ಏನಂದರೆ, ಯಾರೆಲ್ಲ ಆ್ಯಕ್ಟಿಂಗ್ ಮಾಡ್ತಾರೆ ಅವರೆಲ್ಲರೂ ಹಾಡ್ತಾರೆ ಅನ್ನೋದು. ಅದು ನನಗೆ ಮುಂಚಿಂದನೂ ಬಂದು ನಾನು ಹಾಡು ಮೇಲೆ ಜಾಸ್ತಿ ಒಲವು ನನಗೆ ಶುರು ಆಯಿತೋ ಏನೋ ನನಗೆ ಗೊತ್ತಿಲ್ಲ, ಅಷ್ಟು ನೆನಪಿಲ್ಲ. ಮನೇಲೂ ಅಪ್ಪ ಅಮ್ಮ ಇಬ್ಬರು ಹಾಡ್ತಾಯಿದ್ರು. ಆ್ಯಂಡ್ ನಮ್ಮ ತಂದೆ ಅಂತೂ ನನಗಿನ್ನೂ ನೆನಪಿದೆ, ನಾನು ಅಭಿನಯ ಮಾಡ್ತೀನೋ, ಕುಣಿತೀನೋ, ಓದ್ತೀನೋ, ಏನು ಮಾಡ್ತೀನೋ ನಂಗೆ ಗೊತ್ತಿಲ್ಲ, ಒಂದು ದೇವ್ರ ಮನೆ ಮುಂದೆ ಕೂತ್ಕೊಂಡು ಒಂದು 5 ನಿಮಿಷ 1-2 ಹಾಡು ಹಾಡಮ್ಮ ಅನ್ನೋದು ಮಾತ್ರ ಬಿಡ್ತಿರ್ಲಿಲ್ಲ ನಮ್ಮಪ್ಪ. ಸೊ ನಾನು ಹಾಡು ಹಾಡೋದಂದರೆ ಅಪ್ಪಂಗೆ ತುಂಬ ಇಷ್ಟ. ಐ ಹೋಪ್ ಒಳ್ಳೆ ಒಳ್ಳೆ ಸಿಂಗಿಂಗ್ ಏನಾದರೂ ನನಗೆ ಆಪರ್ಚುನಿಟಿ ಸಿಗುತ್ತೆ ಅಂದರೆ ಖಂಡಿತ ಹಾಡ್ತೀನಿ. ಇಬ್ಬನಿಲ್ಲಿ ಹಾಡಿದ್ದೀನಿ, ಒಂದು ಹಾಡು ಹಾಡಿದ್ದೀನಿ, ಕನ್ನಡಿ ಸೀನ್. ಅದು ಹಾಡು ಅನ್ನೋದಕ್ಕಿಂತ ಒಂದು ಥೀಮ್ ಸಾಂಗ್ ಅದು. ಇಟ್ ವಾಸ್ ಅ ವೆರಿ ಗ್ರೇಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಫಾರ್ ಮೋರ್. ಹೌ ಯಾ ನೀವು ಹೌದು. ಓ ಅದನ್ನು ನಾನು ನೋಡೇ ಇಲ್ಲ ಗೊತ್ತಾ. ಪ್ರೋಮೋ ಇದೆ, ನಾನು ಹಾಡಿರೋದು ನಂಗೆ ನೆನಪಿದೆ, ಹಾಡ್ಸಿದ್ದೀರಾ ಹೌದು. ಬಟ್ ಅದು ಫುಲ್ ಶೋ ನಾನು ನೋಡಿಲ್ವಲ್ಲ. ಹಾಂ, ಮೇ ಬಿ ಹಾಂ. ಪ್ಲೀಸ್ ಕಳಿಸಿ. ಕೊನೆಯದಾಗಿ ನ್ಯೂಸ್ ಫಸ್ಟಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ಅನಂತ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಐ ಥಿಂಕ್ ನಮ್ಮ ಮತ್ತು ನ್ಯೂಸ್ ಫಸ್ಟಿನ ಸಂಬಂಧ ಅನಂತವಾಗಿರಲಿ ಅಂತ ಕೇಳ್ಕೊತೀನಿ. ನಿಮ್ಗೆ ಅರ್ಥ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಬಹುಶಃ ನಮ್ಮನೆ ಯುವರಾಣಿ ಶುರು ಆಗಿದ್ದು ಸ್ವಲ್ಪ ದಿನದಲ್ಲೇ ನ್ಯೂಸ್ ಫಸ್ಟ್ ಚಾನೆಲ್ ಶುರು ಆಗಿದ್ದು ನೆನಪಿದೆ ನನಗೆ. ಅಲ್ಲಿವರೆಗೂ ಬರೀ ಸೀರಿಯಲ್ಗೆ ಅಥವಾ ಟೆಲಿವಿಷನ್ಗೆ, ಸಿನಿಮಾ ಇಂಡಸ್ಟ್ರಿಗೆ ಅಂತಲೇ ಸೀಮಿತವಾಗಿರುವಂತಹ ನ್ಯೂಸ್ ಚಾನೆಲ್ಗಳಿರಲಿಲ್ಲ, ಕಮ್ಮಿ ಇತ್ತು. ಬಹುಶಃ ಮ್ಯೂಸಿಕ್ ಚಾನೆಲ್ಸ್ಗಳಿತ್ತನೋ, ಆದರೆ ನ್ಯೂಸ್ ಚಾನೆಲ್ ಇದ್ದಿದ್ದು ಕಮ್ಮಿ. ಪ್ರತಿ ಮನೆಗೂ ಹೋಗಿ ಯಾವ ನಟರು ಹೇಗೆ, ಯಾವ ನಟಿಯರು ಹೇಗೆ, ಎಲ್ಲಿಂದ ಬರ್ತಾರೆ ಇವರೆಲ್ಲ ಅನ್ನೋ ಒಂದು ವಿಷಯನ ಜನರಿಗೆ ಇಂಟ್ರಡ್ಯೂಸ್ ಮಾಡಿದ್ದು ನಿಮ್ಮ ಚಾನೆಲ್. ಆ್ಯಂಡ್ ಕಲಾವಿದರಿಗೆ ನೀವು ಬೇಕು, ತಂತ್ರಜ್ಞರಿಗೆ ನೀವು ಬೇಕು, ಪ್ರತಿಯೊಂದು ಪ್ರಾಜೆಕ್ಟಿಗೂ ನೀವು ಬೇಕು. ಅದು ಟಿ ವಿ ಸೀರಿಯಲ್ ಆಗಿರಲಿ ಅಥವಾ ಸಿನಿಮಾ ಆಗಿರಲಿ. ನ್ಯೂಸ್ ಫಸ್ಟಲ್ಲಿ ಒಂದು ನ್ಯೂಸ್ ಬಂದಿದೆ ನಮ್ಮ ಪ್ರಾಜೆಕ್ಟ್ದು ಅಂದರೆ ಎಲ್ರಿಗೂ ರಿಜಿಸ್ಟರ್ ಆಗಿರುತ್ತೆ ಅನ್ನೋ ಒಂದು ಮನಸ್ಥಿತಿ ಬರೋದಕ್ಕೆ ನಿಮ್ಮ ಕೆಲಸ ಆಗಲಿ, ನೀವು ಅಚ್ಚುಕಟ್ಟಾಗಿ ಮಾಡ್ತಿರೋ ಅಂಥ ಹಾರ್ಡ್ ವರ್ಕ್ ಆಗಲಿ ಎಲ್ಲ ಕಾರಣ ಆಗುತ್ತೆ. ಇದೇ ರೀತಿ ಎಲ್ಲ ಕಲಾವಿದರಿಗೂ ಪ್ರೋತ್ಸಾಹ ನೀಡ್ತಾ ಇರಿ. ನಮಗೆ ನೀವು ಬೇಕು ಅಂತ ಹೇಳ್ತೀನಿ. ಆ್ಯಂಡ್ ನಿಮ್ಮೆಲ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ನನಗೆ ಫಿಲ್ಮ್ಫೇರ್ ಅವಾರ್ಡ್ ಬರೋದಕ್ಕೆ, ಪ್ರಶಸ್ತಿ ಬರೋದಕ್ಕೆ ಕಾರಣ ನನ್ನ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಿರೋ ಅಂಥ ಪ್ರತಿಯೊಬ್ಬರಿಗೂ, OTTಯಲ್ಲೂ ನೋಡಿ ಎನ್ಕರೇಜ್ ಮಾಡಿರೋ ಅವ್ರಿಗೆ,
ಆ್ಯಂಡ್ ಇನ್ನೂ ಚೆನ್ನಾಗಿ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಬರಲಿ ಅಂತ ಹಾರೈಸೋರಿಗೆ ಯಾರೆಲ್ಲ ವಿಶಸ್ ಹೇಳಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ, ನನ್ನೆಲ್ಲ ಕಣ್ಮಣಿಗಳಿಗೂ ಥ್ಯಾಂಕ್ ಯು. ಆ್ಯಂಡ್ ನ್ಯೂಸ್ ಫಸ್ಟ್ ಸಿಗೋಣ, ಭೇಟಿ ಮಾಡೋಣ. ಮನೆ ಮನೆ ಮೀನಾಕ್ಷಿಲಿ ಸಿಗ್ತೀನಿ, ಹಾಗೆ ಆಫೀಸಲ್ಲಿ ಸಿಗ್ತೀನಿ. ಎಲ್ರೂ ಇಡೀ ತಂಡನ ಭೇಟಿ ಮಾಡಬೇಕು. ಹೇಗಿದೆ ಏನು ಎತ್ತ ಅಂತ ನೋಡಬೇಕು. ಅವಾಗ ಒಂದ್ಸರಿ ನೋಡಿದ್ದು ಆಫೀಸು, ನೋಡ್ತೀನಿ, ಬರ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ ಅಷ್ಟೇ. ಥ್ಯಾಂಕ್ ಯು ಅನಂತ, ಥ್ಯಾಂಕ್ ಯು ಸರ್. ಅವ್ರಿಗೂ ಥ್ಯಾಂಕ್ ಯು.